ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಟೌನ್ ಹಾಲ್ನಲ್ಲಿ ಅರ್ಥಪೂರ್ಣವಾಗಿ ಜೈ ಹಿಂದ್ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ವೀರ ಯೋಧರು, ನಿವೃತ್ತ ಯೋಧರು ಮತ್ತು ಹುತಾತ್ಮ ಯೋಧರು ಕುಟುಂಬಕ್ಕೆ ಗೌರವ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ನೂರಾರು ಮಾಜಿ ಯೋಧರು ಮತ್ತು ಹುತಾತ್ಮರ ಕುಟುಂಬಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಳ್ಳಲು ಅವಕಾಶ ಸಿಕ್ಕಿದ್ದು ನನ್ನ ಸದುದೈವ. ಕಾಂಗ್ರೆಸ್ ಪಕ್ಷವು ಯಾವಾಗಲೂ ದೇಶ ಮತ್ತು ಸಶಸ್ತ್ರ ಪಡೆಗಳ ಜೊತೆ ನಿಲ್ಲುತ್ತದೆ. ಅದಕ್ಕಾಗಿಯೇ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಎಂದು ನಾನು ಹೇಳುತ್ತಿರುತ್ತೇನೆ. ಇನ್ನು ಮಾಜಿ ಯೋಧರ ಕಲ್ಯಾಣಕ್ಕಾಗಿ ಒಂದು ನಿಗಮ ಸ್ಥಾಪಿಸುವ ಬಗ್ಗೆ ಚಿಂತಿಸುತ್ತಿದ್ದೇನೆ. ಈ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಸಚಿವ ಸಂಪುಟದಲ್ಲಿ ಚರ್ಚಿಸುತ್ತೇವೆ. ಕರ್ನಾಟಕ ಸರ್ಕಾರವು ಮಾಜಿ ಯೋಧರು ಮತ್ತು ಅವರ ಕುಟುಂಬಗಳಿಗೆ ಶಕ್ತಿ ನೀಡಲು ಸದಾ ಸಿದ್ಧವಿದೆ ಎಂದರು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು. ನೋಡಿ, ಇವತ್ತು ಪವಿತ್ರವಾದ ದಿನ. ಇವತ್ತಿನ ಪವಿತ್ರವಾದ ದಿನ ಏಕೆ ಹೇಳ್ತೀನಿ ಅಂದ್ರೆ, ಇವತ್ತು ಕರ್ನಾಟಕ ಸರ್ಕಾರ ಮುಂದೆ ಬಂದು ನಿಮ್ಮ ಸೈನಿಕರಿಗೆ ನಾವು ನಿಮ್ಮಲ್ಲಿ ಬೆಂಬಲ ಪಡ್ತೀವಿ, ಎಲ್ಲ ಸಶಸ್ತ್ರ ಪಡೆಗಳಿಗೆ ಎಲ್ಲರಿಗೂ ನಾವು ಬೆಂಬಲ ಕೊಡ್ತೀವಿ ಮತ್ತು ನಿಮ್ಮ ಹಿಂದೆ ಇದ್ದೀವಿ ಅಂತೇಳಿ ಒಂದು ಸೂಚನೆಯನ್ನು ಇಡೀ ದೇಶಕ್ಕೆ ಹೋಗ್ಬೇಕಂತೇಳಿ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮತ್ತು ಇಡೀ ಸರ್ಕಾರ ನಿಮ್ಮ ಮಾಜಿ ಸೈನಿಕರ ಜೊತೆ ಮತ್ತು ಗಡಿಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಆ ಸೈನಿಕರ ಜೊತೆ ನಾವು ಇದೀವಿ ಅಂತ ಹೇಳಿ ಒಂದು ಸಂದೇಶ ಹೋಗ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ನಾವು ಇದು ಜೈ ಹಿಂದ್ ಸಭಾ ಅಂತ ಹೇಳಿ ನಾವು ಹಮ್ಮಿಕೊಂಡು ಬೆಂಗಳೂರಿನಲ್ಲಿ ಮಾಡಿದ್ದೇವೆ. ಮತ್ತೆ ಇವತ್ತು ಯಾರ್ಯಾರಿಗೆ ಪ್ರಶಸ್ತಿ ಏನಾದರೂ ವಿತರಣೆ ಮಾಡಿದ್ರು? ಹೌದು, ಇದು ನಾವು ನೋಡಿ, ನಮ್ಮ ಸಶಸ್ತ್ರ ಪಡೆಗಳ ಕೊಡುಗೆ ಬಹಳಷ್ಟಿದಾವೆ. ಎಲ್ಲ ಯುದ್ಧಗಳು ನೀವು ಕೇಳಿರ್ಬೇಕು. 47-48ರ ಯುದ್ಧ, 65 ಇಸ್ವಿಯಲ್ಲಿ ಯುದ್ಧ, 71 ಇಸ್ವಿಯಲ್ಲಿ ಯುದ್ಧ, ಇವೆಲ್ಲವೂ ನಾವೇನ್ ಮಾಡಿದೀವಿ, ಒಂದು ಜಯ ಸಾಧಿಸಿವಿ. ಇದು ಯಾರು ಕಾರಣ? ಇದು ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್ ಕಾರಣ ಮತ್ತು ನಮ್ಮ ಎಲ್ಲ ಸಮಗ್ರ ಸಶಸ್ತ್ರ ಪಡೆಗಳ ಕಾರಣ. ನಾವು ಅಲ್ಲಿ ಗಡಿಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟು ಪಾಕಿಸ್ತಾನಿಗೆ ನಾವು ಎಲ್ಲಾ ಯುದ್ಧಗಳಲ್ಲಿ ನಾವು ಜಯ ಸಾಧಿಸಿದೀವಿ ಮತ್ತು ನಮ್ಮ ಭಾರತದ ಸಾರ್ವಭೌಮತ್ವವನ್ನು ನಾವು ಸಮಗ್ರವಾಗಿ ಅದನ್ನ ಕಾಪಾಡಿ ನಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ನಾವು ದೇಶಕ್ಕಾಗಿ ನಾವು ಗಡಿಯಲ್ಲಿ ನಿಂತು ಕೆಲಸ ಮಾಡಿದಂತವ್ರು. ಮತ್ತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಗಣ್ಯ ಆಗ್ತಾರೆ? ಈ ದಿವಸ ಕಾರ್ಯಕ್ರಮದಲ್ಲಿ ನಾವು ಮುಖ್ಯ ಅತಿಥಿಗಳು ತಮ್ಗೆಲ್ಲರಿಗೂ ಗೊತ್ತಿದೆ. AICC ಲಿಂದಗಳು ಬಂದಿದ್ದಾರೆ. ನಮ್ಮ ಸನ್ಮಾನ್ಯ KC ವೇಣುಗೋಪಾಲ್ ಸಾಹೇಬರು ಮತ್ತು ಸನ್ಮಾನ್ಯ ಸುರ್ಜೇವಾಲಾ ಸಾಹೇಬರು, ಇವರು ಸಂಸದ ಸದಸ್ಯರು ಮತ್ತು ಇಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಹಲವಾರು ಸಚಿವರು ಮತ್ತು ಶಾಸಕರು ಮತ್ತು ಎಲ್ಲ MLC ಎಲ್ಲರೂ ಬಂದಿದ್ದಾರೆ. ಮತ್ತು ಪ್ರತ್ಯೇಕವಾಗಿ ನಾನು ಹೇಳ್ಬೇಕಂದ್ರೆ ಇವತ್ತಿನ ದಿವಸ ನಮ್ಮ ಮಾಜಿ ಸೈನಿಕರು ಎಲ್ಲ ರಾಜ್ಯದಿಂದ, ಎಲ್ಲ ಮೂಲೆಯಿಂದ ಮತ್ತು ಅವರ ಕುಟುಂಬದವರು ಮತ್ತು ವೀರ ನಾರಿಯರು ಎಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನನ್ನ ಹೆಸರು ಕಲ್ಲಲ್ ಮಲ್ಲಿಕಾರ್ಜುನ್ ತಿಮ್ಲಾಪುರ್, ನಿವೃತ್ತ ಸೇನಾ ಅಧಿಕಾರಿ ಮತ್ತು ನಾನು ಈಗ ರಾಜ್ಯಾಧ್ಯಕ್ಷರಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಸೈನಿಕರ ವಿಭಾಗದಲ್ಲಿ ನನಗೆ ಇದು ಅಪಾಯಿಂಟ್ಮೆಂಟ್ ಕೊಟ್ಟು ನಾನು ಇದರಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಂತೋಷ. ನಮಸ್ಕಾರ. ನಾನು ರಾಜ್ಕುಮಾರ್ ಲದ್ದೆ, ಬೀದರ್ ಜಿಲ್ಲಾ ಘಟಕದ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ, ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಹಾಗೂ KPCC ಜಿಲ್ಲಾ ಘಟಕದ ಅಧ್ಯಕ್ಷ. ಎರಡೂ ತರಹದ ನಾನು ಜಿಲ್ಲಾ ಅಧ್ಯಕ್ಷ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಟೇಟ್ ಚೇರ್ಮನ್ ಕರ್ನಲ್ ಮಲ್ಲಿಕಾರ್ಜುನ್ ಸರ್ ನಮಗೆ ನಿಮಂತ್ರಣ ಕೊಟ್ಟಿದ್ದರು. ಅದಕ್ಕೆ ನಾವು ಬೀದರ್ ಜಿಲ್ಲೆಯಿಂದ 180 ಜನ, ಅದರಲ್ಲಿ 67 ಲೇಡೀಸು, ಇನ್ನುಳಿದ ಮಾಜಿ ಸೈನಿಕರು, ವೀರ ನಾರಿಯರು, ಮಾಜಿ ಸೈನಿಕರ ಪತ್ನಿಯರು ನಮಗೆ ಬೀದರ್ದಿಂದ ಇಲ್ಲಿಗೆ ಬರೋ ಸಲುವಾಗಿ ನಮ್ಮ ಭಾಲ್ಕಿ ತಾಲೂಕಿನ MLA ಹಾಗೂ ಬೀದರ್ ಜಿಲ್ಲೆ ಸಚಿವರು ಮತ್ತು ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಶ್ರೀಮಾನ್ ಹಾಗೂ ರಹೀಂ ಖಾನ್ MLA ಮತ್ತು
ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.